ನಮ್ಗೆ ಗೊತ್ತಿದೆ BID ಸಂಸ್ಥೆ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ BM ಪಾಟೀಲ್ ಮೆಡಿಕಲ್ ಕಾಲೇಜಿನಲ್ಲಿ ನಾವು 10% ಸೀಟ್ಸ್ ಕೊಡ್ತಿದ್ವಿ. ಅದು ಪ್ರತಿ ವರ್ಷ 15 ಬಡ ವಿದ್ಯಾರ್ಥಿಗಳಿಗೆ ₹1 ಫೀ ಇಲ್ಲದೆ ಅಡ್ಮಿಷನ್ ಕೊಡ್ತಿದ್ವಿ. ಕೇಂದ್ರ ಸರ್ಕಾರ ನೀಟ್ ಬಂದ ಮೇಲೆ ಆ ಒಂದು ಇದನ್ನು ತೆಗೆದುಹಾಕಿದೆ. ಅದನ್ನು ನೀವು ಕೊಡಲಿಕ್ಕೆ ಬರೋದಿಲ್ಲ ಅಂತ ಡಿಸ್ಕಷನ್ ಮೇಲೆ ಬಡವರಿಗೆ ಕೊಡುವಂಥದ್ದು ನೀಟ್ ರ್ಯಾಂಕಿಂಗ್ ಮಾಡ್ತಾರೆ. ಈಗ ನಾನು ಆ ದಿನದಿಂದ ವಿಚಾರ ಮಾಡಿದೆ. ಇವತ್ತು ವಿಜಯಪುರ ಜಿಲ್ಲೆ ಜನ ಮಕ್ಕಳು ಬಡವರು ಯಾರಿರ್ತಾರೆ, ಪಾಪ ಕೂಲಿ ಕಾರ್ಮಿಕ ಮಕ್ಕಳು, ಅವ್ರು ಯಾರಿಗೆ ಇವತ್ತು ಸರ್ಕಾರದಲ್ಲಿ ಸರ್ಕಾರಿ ಸೀಟು ಗೌರ್ಮೆಂಟ್ ಕಾಲೇಜ್ನಲ್ಲೇ ಆಗಲಿ ಅಥವಾ ಖಾಸಗಿ ಕಾಲೇಜ್ನಲ್ಲಾಗಲಿ ಆ ಸರ್ಕಾರಿ ಸೀಟ್ ಕೊಟ್ಟಿದ್ರು ಕೂಡ ಅದು 1 ಲಕ್ಷ 2 ಲಕ್ಷ ರೂಪಾಯಿ ಖರ್ಚು ಬರ್ತದೆ ಪ್ರತಿ ವರ್ಷ. ಅದನ್ನು ಕೂಡ ಕಟ್ಟುವಂಥ ಶಕ್ತಿ ಇರಲಿಲ್ಲ. ಈಗ ನೋಡಿ ಉದಾಹರಣೆಗೆ ಪಾಪ ತಂದೆ ಇಲ್ಲ, ತಾಯಿ ಕೂಲಿ ಹುಡುಗಿನೂ ಕೂಡ ಹಾಕಿ ವಾರದಲ್ಲಿ ಪಾಪ ಅಂತ ಕರ್ಕೊಂಬಂದರು. ಹೀಗಾಗಿ ಅಂಥ ವಿದ್ಯಾರ್ಥಿಗಳು ಏನು ಬಡವರು ಇದಾರೆ, ಆ ಬಡವರು ಯಾರು ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಆಗಲಿ ಖಾಸಗಿ ಮೆಡಿಕಲ್ ಕಾಲೇಜಿನಾಗಲಿ ಸರ್ಕಾರಿ ಸೀಟ್ ಯಾರು ಪಡ್ಕೊಂಡಿರ್ತಾರೆ, ಸರ್ಕಾರಿ ಸೀಟ್ ಪಡ್ಕೊಂಡ್ರೆ ಅವ್ರಿಗೆ 1 ಲಕ್ಷ 2 ಲಕ್ಷ ರೂಪಾಯಿ ಪ್ರತಿ ವರ್ಷ ಖರ್ಚು ಬರ್ತದೆ. ಅಲ್ಲಿ ಟ್ಯೂಷನ್ ಫೀ ಆಗಲಿ, ಹಾಸ್ಟೆಲ್ಲು, ಮೆಸ್ಸು, ಬಟ್ಟೆ, ಆಮೇಲೆ ಬುಕ್ಸು. ಹೀಗಾಗಿ ಅದನ್ನು ನಮ್ಮ ಪ್ರೊಫೆಸರ್ ಕುಲಕರ್ಣಿಯವ್ರನ್ನ ರಂಗದ ಕುಲಕರ್ಣಿಯವ್ರಿಗೆ ಅವರೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಪ್ರತಿ ವರ್ಷ, ಯಾಕಂದರೆ ನಾಳೆ ಬರೀ ನಾವು ಫೀ ಕೊಟ್ಟಿವಿ ಅಂದ್ರೆ ಮೆಸ್ ಬಿಲ್ ಕಟ್ಟುವಂಥದ್ದು ಶಕ್ತಿ ಇರೋಂಗಿಲ್ಲ, ಹಾಸ್ಟೆಲ್ ಫೀ ಕಟ್ಟುವಂಥದ್ದು ಶಕ್ತಿ ಇರೋಂಗಿಲ್ಲ. ಅದಕ್ಕೆ ಪಾಪ ಅವರು ಅಲ್ದಾಡುವಂಥ ಪರಿಸ್ಥಿತಿ ಆಗಬಾರ್ದು ಅಂತ ತಿಳ್ಕೊಂಡು ಕಂಪ್ಲೀಟ್ ಒಂದು ಫೀಸ್ ಪ್ಯಾಕೇಜ್ ಮಾಡಿ ಅವ್ರಿಗೆ ಟ್ಯೂಷನ್ ಫೀ ಆಗಲಿ, ಹಾಸ್ಟೆಲ್ ಫೀಸ್ ಆಗಲಿ, ಮೆಸ್ ಫೀಸು ಪ್ಲಸ್ ಬುಕ್ಸು ಎಲ್ಲ ಕೂಡಿ ಒಂದು ರೀಸನಬಲ್ ಅಮೌಂಟ್ ಅವ್ರಿಗೆ ಒಂದು ಸ್ವಲ್ಪ ಖರ್ಚಿಗೂ ಕೂಡ ಕೊಡುವಂಥದ್ದು ಮಾಡ್ತೀವಿ. ಸೊ ಸ್ವಾವಲಂಬನೆಯಿಂದ ಅವು ಬದುಕಲಿಕ್ಕೆ ಯಾರ ಮುಂದೆ ಕೈ ಬಿಡುವಂಥ ಪರಿಸ್ಥಿತಿ ಬರೋದಿಲ್ಲ, ಅಥವಾ ಕೀಳ್ರಿಮೆಯಿಂದ ಪಾಪ ಅವು ಬಳಲಿಕ್ಕೆ ಆಗೋದಿಲ್ಲ. ಇದೊಂದು ಇದನ್ನು ನಾನು ಪ್ರತಿ ವರ್ಷ ಒಂದು 10-15 ವಿದ್ಯಾರ್ಥಿಗಳಿಗೆ 8, 10, 15 ಅದನ್ನು ಮಾಡ್ಕೊತ ಬಂದಿದ್ವಿ. ಹೀಗಾಗಿ ಇದೊಂದು BID ಸಂಸ್ಥೆಯಿಂದ ಈ ಬಡ ಮಕ್ಕಳಿಗೆ ಸಹಾಯ ಮಾಡುವಂಥ ಒಂದು ವಿಜಯಪುರ ಜಿಲ್ಲೆ ಇರುತ್ತೆ. ಸರ್, ಇವತ್ತು ರಾಜ್ಯಾದ್ಯಂತ BJP ವಕಾಫ್ ವಿರುದ್ಧ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಇದೆ. ನಮ್ಮ ಭೂಮಿ ನಮ್ಮ ಹಕ್ಕು ಅದು ಮಾಡಲಿಲ್ಲ. ಅವ್ರ ಪೀರಿಯಡ್ನಾಗೂ ಮಾಡಿದ್ರು. ಅವಾಗ ಯಾಕೆ ಮಾಡಲಿಲ್ಲ ಹೋರಾಟ? ಅವ್ರ ಪೀರಿಯಡ್ನಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಅವ್ರ ಪೀರಿಯಡ್ನಾಗೂ ಗೆಜೆಟ್ ನೋಟಿಫಿಕೇಷನ್ ಇತ್ತು ಏನ್ರಿ, ಅವ್ರ ಸರ್ಕಾರದಾಗೂ ಗೆಜೆಟ್ ನೋಟಿಫಿಕೇಷನ್ ಇತ್ತು. ಅವ್ರ ಪೀರಿಯಡ್ನಾಗೂ ಕೂಡ ನೋಟಿಸ್ಗಳು ಕೊಟ್ಟಿದ್ದಾರೆ. ಅವ್ರ ಪೀರಿಯಡ್ನಾಗೂ ಕೂಡ 9 ನಂಬರ್ 11 ನಂಬರ್ ವಫ್ ತಪ್ಪು ಮಾಡಿದ್ರೆ ನಾವು ವಫ್ ಹೇಳಿದ್ವಿ. ಮನೇನು ಕೂಡ ಪ್ರೊಟೆಕ್ಟ್ ಮಾಡೋಂಗಿಲ್ಲ. ವಕ್ ಭಾಳಷ್ಟು ತಪ್ಪು ಮಾಡಿದಾವೆ, ಅದಕ್ಕೆ 2 ಮಾತಿಲ್ಲ. ಎಲ್ಲೆಲ್ಲಿ ವಕ್ ತಪ್ಪು ಮಾಡಿದೆ ಅದನ್ನು ಸರಿಪಡಿಸಲಿಕ್ಕೆ ನಾನು ಈಗ ಟಾಸ್ಕ್ ಫೋರ್ಸ್ ಕಮಿಟಿ ನಮ್ಮ ಜಿಲ್ಲೆಯಲ್ಲಂತೂ ಮಾಡಿದ್ದೀನಿ. ಮುಖ್ಯಮಂತ್ರಿಗಳಿಗೂ ಕೂಡ ಮೊನ್ನೆ ಅವ್ರಿಗೂ ಕೂಡ ಹೇಳಿದ್ದೀವಿ, ಎಲ್ಲಿ ವಕ್ಗಳು ತಪ್ಪು ಮಾಡಿದಾವೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂಥದ್ದು. ನಾಟ್ ಪ್ರೊಟೆಕ್ಟಿಂಗ್ ವಕ್. ಮತ್ತು ವಕ್ ಬರೀ ಕೇವಲ ಹಿಂದೂಗಳ ಆಸ್ತಿ ಅಲ್ಲ, ಮುಸ್ಲಿಮರದು ಅನೇಕ ಆಸ್ತಿಗಳು ಆಗಿದೆ. ಆದರೆ BJP ಅವ್ರು ಕೇಳೋದಿಷ್ಟೇ, ನೀವು ಇಷ್ಟು 74ರಿಂದ ಇರ್ಲಿತಾನ ನಿಮ್ಮ ಮ್ಯಾನಿಫೆಸ್ಟೋದಾಗ ಯಾಕೆ ಹಾಕಿದ್ರಪ್ಪ? ನೀವು 2014 ಮ್ಯಾನಿಫೆಸ್ಟೋದಾಗ ಹಾಕಿದ್ರಿ. ಶೋಭಾ ಕರಂದ್ಲಾಜೆ ಪಾರ್ಲಿಮೆಂಟ್ನಾಗ ಕ್ವಶನ್ ಕೇಳಿದಕ್ಕೆ ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್ ನಕ್ವಿಯವ್ರು ಉತ್ತರ ಕೊಟ್ರಿ. ಅವಾಗೆಲ್ಲ ಹೋಗಿತ್ತು ನಿಮ್ಮದು ಹೋರಾಟ? ಇವ್ರದ್ದು ರಾಜಕೀಯ ಪ್ರೇರಿತ ಕಾಂಗ್ರೆಸ್ ಸರ್ಕಾರದಾಗ 2 ದಿವಸ ಕುಂಭಕರ್ಣ ನಿದ್ದೆ ಮಾಡಿದ್ರು ತಾವಿದ್ದಾಗ. ನೀವಿದ್ದಾಗ ಯಾಕೆ ಮಾಡಲಿಲ್ಲ ಇದನ್ನೆಲ್ಲ? ಕೇಂದ್ರ ಸರ್ಕಾರ ನಿಂದೆ ಅದ, 10 ವರ್ಷ ಕೇಂದ್ರ ಸರ್ಕಾರ ಅದ, 2014 to 24 ಮಾಡೋದಿರಲಿ. ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ದೀರಿ, ಮ್ಯಾನಿಫೆಸ್ಟೋದಾಗ ಹಾಕಿದ್ದೀರಿ, ಫ್ಲೋರ್ ಆಫ್ ದ ಹೌಸ್ ಉತ್ತರ ಕೊಟ್ಟಿದ್ದೀರಿ ಲೋಕಸಭೆಯಲ್ಲಿ. ಇಲ್ಲಿ ಬಂದು ನಾಟಕ ಮಾಡ್ತೀರಿ. ಸರ್, ಈಗ ವಿಜೇಂದ್ರ ಅವರು ಯತ್ನಾಳ್ ಅವರ ಕ್ರೆಡಿಟ್ಗೋಸ್ಕರ ಇದು ನಡೀತಿದೆ ಅಂತ ಹಂಗೆ ಆ ವಿಜೇಂದ್ರನ ತೆಗಿಬೇಕಂತಾರೆ, ಇವರು ವಿಜೇಂದ್ರ ದೂರ ತೆಗಿಬೇಕಂತಾರೆ. ಒಟ್ಟಾರೆ ಇದು ಅವ್ರವ್ರ ರಾಜಕೀಯ ಗೊಂದಲ ಇದು ಡ್ರಾಮಾ. ಸರ್, 3 ಉಪಚುನಾವಣೆ ಮತ್ತು ಮಹಾರಾಷ್ಟ್ರ ಜಾರ್ಖಂಡ್ ಎನ್ನಿಕೆ ಮತ್ತು ಫಲಿತಾಂಶ ಸರ್ ನಾವು ಆಶಾಭಾವನೆಯನ್ನು ಹೊಂದಿದ್ದೀವಿ. ಮಹಾರಾಷ್ಟ್ರದಲ್ಲಿ, ಜಾರ್ಖಂಡ್ನಲ್ಲಿ 2 ಕಡೆ ನಮ್ಮ ಪಕ್ಷಕ್ಕೆ ಇವತ್ತು ಬಹುಮತ ಬರ್ತದೆ, ಸರ್ಕಾರ ರಚನೆ ಮಾಡ್ತೀವಿ ಅಂತ ಆಶಾಭಾವನೆ ಮಾಡಿದ್ದೀವಿ. ಸರಿ, ಗದಾನಿಯವ್ರಿಗೆ ಬೇರೆ ಅಮೆರಿಕ ಇದರಿಂದ ವಾರಂಟ್ ಬೇರೆ ಇಶ್ಯೂ ಇದೆ ಸರ್. ಆಯ್ತು, ಯಾರು ತಪ್ಪಿಸ್ತು ಮಾಡಿರ್ತಾರೋ ಅವ್ರ ಕ್ರಮ ಆಗ್ತದೆ. ಯಾರು ಪ್ರೊಟೆಕ್ಟ್ ಮಾಡೋಂಥ ಪ್ರಶ್ನೆ ಬಂದಿಲ್ಲ. ಈಗ ಯಾರು ತಪ್ಪು ಮಾಡ್ತಾರೆ ಅವ್ರು ಯಾರೇ ಇರಲಿ, ನಾನು ಇರಲಿ, ಅಮ್ಮಾರಿ ಇರಲಿ, ಬೇರೆ ಯಾರೇ ಇರಲಿ, ಅವ್ರ ಮೇಲೆ ಸ್ವಾಭಾವಿಕವಾಗಿ ಅದು ಒಂದು ದಿವಸ ಅವ್ರಿಗೆ ಶಿಕ್ಷೆ ಆಗಬೇಕು ಅಥವಾ ಕ್ರಮ ಆಗಬೇಕು.